ಜಾತಿ ಗಣತಿ ವರದಿ ಕುರಿತಂತೆ ಪವರ್ ಟಿವಿ ರಾಜ್ಯಾದ್ಯಂತ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಮುಳುಗಡೆ ನಗರಿ ಅಂತಾನೆ ಗುರುತಿಸಲ್ಪಡುವಂತಹ ಬಾಗಲಕೋಟೆಯಲ್ಲಿ ಜಾತಿ ಗಣತಿಯ ಸರ್ವೆ ಮಾಡೋಕೆ ಮನೆ ಮನೆಗೆ ಯಾರಾದರೂ ಬಂದಿದ್ರಾ ಅಂತ ಹೇಳಿ ಪವರ್ ಟಿವಿ ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ. ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ ಜನರನ್ನ ಮಾತನಾಡಿಸಿದ್ದಾರೆ. ಜನ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಜಿಲ್ಲೆಯಲ್ಲೂ ಕೂಡ ಜಾತಿ ಗಣತಿಯ ಒಂದು ಏನು ಪವರ್ ಟಿವಿ ರಿಯಾಲಿಟಿ ಚೆಕ್ಗೆ ಮುಂದಾಗಿರ್ತಕ್ಕಂಥದ್ದು. ಕೆಲವರು ನಮ್ಮ ಗ್ರಾಮಕ್ಕೆ ಜಾತಿ ಗಣತಿ ಮಾಡಲಿಕ್ಕೆ ಯಾವ ಅಧಿಕಾರಿಗಳು ಕೂಡ ಬಂದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಿರ್ತಕ್ಕಂಥದ್ದು. ನಾನೀಗ ಬಾಗಲಕೋಟೆ ತಾಲೂಕಿನ ಸಿಗಿಕೆರೆ ಗ್ರಾಮದಲ್ಲಿದ್ದೀನಿ. ಇಲ್ಲಿಯ ಗ್ರಾಮಸ್ಥರನ್ನ ಮಾತಾಡಿಸ್ತಾ ಹೋಗೋಣ. ಗ್ರಾಮದಲ್ಲಿ ಯಾವ ರೀತಿ ಜಾತಿ ಗಣತಿ ನಡೆದಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಅವರಿಂದನೇ ಕೇಳೋಣ. ಸರ್, ಇವಾಗ ಜಾತಿ ಗಣತಿ ಭಾರಿ ಸದ್ದು ಮಾಡ್ತಿರ್ತಕ್ಕಂಥದ್ದು. ಸರ್ಗೆ ನಿಮ್ಮ ಗ್ರಾಮಕ್ಕೆ ಬಂದು ಅಧಿಕಾರಿಗಳು ಜಾತಿ ಗಣತಿ ಮಾಡಿದ್ರಾ? ನೋಡ್ರಿ ಸರ, ಹೇಳ್ಬೇಕಂದ್ರೆ ಸ್ಪಷ್ಟವಾಗಿ ಸರ್ಕಾರ ಸಾಕಷ್ಟು ಖರ್ಚು ಮಾಡುತ್ತೆ. ಆದ್ರೆ ಯಾರೋ ಎಲ್ಲೇ ಪ್ಯಾನಿನ ಬುಡ್ ಕುತ್ಕೊಂಡ್ ಕೆಲಸ ವರದಿ ರೆಡಿ ಮಾಡ್ಯಾರ. ಇದು ಮೊದಲು ಸರ್ಕಾರದ ತಪ್ಪು. ಜಾತಿ ಗಣತಿ ವರದಿ ಅದ್ರ ಮೇಲೆ ಮಾಡ್ರ ಅನ್ನೋದು ಯಾರಿಗೂ ಇನ್ನೂ ಸ್ಪಷ್ಟವಾಗಿ ಇಲ್ಲ. ಜಾತಿ ಗಣತಿ ಮಾಡ್ಬೇಕಾತಂದ್ರೆ ಖುದ್ದಾಗಿ ಆ ಮನೆಗೆ ಬಂದ ಕೆಲಸ ಯಾವ ಸಮಾಜದವರು ಅಂತ ಬರ್ಕೊಂಡ್ ಕೆಲಸ ವರದಿ ಮಾಡ್ಬೇಕಾಗಿತ್ತು. ಇವ್ರು ಏನು ಮಾಡ್ಯಾರ? ಕಾಟಾಚಾರಕ್ಕಾಗಿ ವರದಿ ಮಾಡ್ಯಾರ. ಯಾರು ಬಂದಿಲ್ರಿ, ಏನು ಕೇಳಿಲ್ರಿ, ಏನು ಗೊತ್ತಿಲ್ರಿ. ಯಾರು ಬರ್ಕೊಳಕ್ಕೂ ಬಂದಿಲ್ರಿ, ನಮ್ಗೆ ಏನು ಗೊತ್ತಿಲ್ರಿ. ಎಷ್ಟು ಮಂದಿ ಇದ್ರಿ ನೀವು? ನಾವು 3 ಜನ ಅದ್ರಿ. ಒಂದು 2 ಗಂಡ ಐತ್ರಿ, ಒಂದು ಮಗಳ್ರಿ. ಯಾರು ಬಂದಿಲ್ರಿ. ಎಷ್ಟು ಜನ ಇದ್ರಿ ನೀವು? ನಾವ್ರಿ 5 ಮಂದಿ ರೀ. ಯಾರು ಬಂದಿಲ್ರಿ. ಯಾರು ನಾವು ಮನೆ ಇದಕ್ಕೂ ಬರೋದಿಲ್ಲ. ಯಾರು ನಮ್ಮನ್ನ ಏನು ಕೇಳೋರು ಯಾರು ಬಂದಿಲ್ಲ. ಈಗ ಜಾತಿ ಗಣತಿಗೆ ಅಂತ ಬಂದ್ಬಿಟ್ಟು ಮನಿ ಮೇಲೆ ಏನಾದ್ರು ಬರ್ದದ್ದು ಇದು ಪೆನ್ಸಿಲ್ ಕಡುಲೆ ಬರ್ದಿರ್ತಕ್ಕಂಥ ಇಲ್ಲ ಏನು ಬರ್ದೇ ಇಲ್ರಿ. ಬಂದಿಲ್ಲ ಯಾರು ಬಂದಿಲ್ಲ. ಒಟ್ಟ ಏನು ಬಂದಿಲ್ಲ, ಒಬ್ರು ಬಂದೇ ಇಲ್ರಿ. ಬರ್ದಿದ್ರು ನೋಡ್ರಿ, ಊರಾಗ ಅಡ್ಡಾಡಿ ಚೆಕ್ ಮಾಡ್ರಿ, ಗೊತ್ತಾಗತ್ತೆ. ಅವ್ರು ಅಲ್ಲೇ ಕುಂತು ಜಾತಿ ಗಣತಿ ಬಿಡುಗಡೆ ಮಾಡ್ತಾರೆ. ಹಳ್ಳೆ ಬಂದು ಅಡ್ಡಾಡಿ ಖುದ್ದದನ ಎಷ್ಟು ಜನ ಯಾವ ಜಾತಿ ಅದಾರ ಎಲ್ಲ ಸಮೀಕ್ಷೆ ಮಾಡಿದ್ರೆ ಗೊತ್ತಾಗತ್ರಿ. ಯಾರು ಬಂದಿಲ್ಲ, ಯಾರು ಬರ್ಕೊಂಡು ಹೋಗಿಲ್ರಿ. ಮತ್ತು ಇದು ಸುಳ್ಳ ತಪ್ಪು ಸಂದೇಶ ಹೇಳ್ಯಾರ ಇಷ್ಟ. ಮತ್ತು ಅಲ್ಲೇ ಕುಂತಾರೆ ಜಾತಿ ಗಣತಿ ಹೆಂಗೆ ಗೊತ್ತಾಗತ್ತೆ ಹೇಳ್ರಿ. ಯಾರು ಬಂದಿಲ್ಲ. ಯಾರು ಜಾತಿ ಸಮಾಜದ ಬಗ್ಗೆ ಏನು ಕೇಳಿಲ್ಲ. ಈ ಮನೆ ಒಳಗೆ ಎಷ್ಟು ಮಂದಿ ಇದ್ರಂತೂ ವಿಚಾರ ಮಾಡಿಲ್ಲ. ಯಾರು ಬಂದಿಲ್ಲ ಸರ್. ಅವರು ಯಾರು ಬಂದಿಲ್ಲ ಸರ್. ನಾವು ಮನೆ ಒಳಗೆ ಇರಲಿಲ್ಲ ಅಂದ್ರಕ್ಕೆ ಅವರು ಕದದ ಮೇಲೆ ಬರ್ದು ಹೋಗಿದ್ದು ಸರ್. ಯಾರು ಬಂದಿಲ್ಲ.